ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಗುಹೆಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡ್ಕೊಂಬರೋಣ. ಅಯ್ಯಣ್ಣಜ್ಜನವರ ಶಿಷ್ಯರಾದಂಥ ನರಸಿಂಹಜ್ಜನವರ ಗದ್ದಿಗೆ ಇದು. ಒಳ್ಳೆ ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ತುಂಬ ಕೂಲಾದ ವಾತಾವರಣ ಇದೆ ಇಲ್ಲಿ. ಮರಗಳೆಲ್ಲ ಚಪ್ಪರ ಹಾಕಿದಂಗೆ ಕಾಣಿಸ್ತಾ ಇದೆ. ಬನ್ನಿ ಸ್ನೇಹಿತರೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಇದು ಅಜ್ಜರ್ದು ಹೋಮ ಮಾಡೋ ಜಾಗ. ಇದು ತ್ರಿಶೂಲ ಇದೆ, ಹೋಮ ಕುಂಡ, ತಂಬೂರಿ ಇದೆ, ಅಜ್ಜರ್ದು ಫೋಟೋ ಇದೆ. ಅಯ್ಯಣ್ಣ ಮಹಾಸ್ವಾಮಿಗಳು ಆಂಧ್ರ ಪ್ರದೇಶದಲ್ಲಿ ಜನಿಸಿದ ಈ ಮಹಾನ್ ಸಾಧಕ ಈ ಪವಿತ್ರ ಕ್ಷೇತ್ರಕ್ಕೆ ಬಂದಾಗ ಇದು ನಿರ್ಜನ ಪ್ರದೇಶ. ಅವರು ತಮ್ಮ ಸಿದ್ಧಿಗಳಿಂದ ಒಂದೇ ಕಲ್ಲಿನಲ್ಲಿ ನಿರ್ಮಿಸಿದ ಗುಹೆ ಇದು. ಇವತ್ತು ಈ ಗುಹೆಯನ್ನು ಯಾವಾಗ ನಿರ್ಮಿಸಲಾಗಿದೆ ಅಂದರೆ 1962 ಮತ್ತು 1977 ನಡುವೆ ನಿರ್ಮಿಸಲಾಗಿದೆ. ಅಮೀನ್ಬಾವಿಯ ರುದ್ರಭೂಮಿಯಲ್ಲಿದೆ. ಎಲ್ಲರೂ ಒಂದು ಸಾರಿ ನೋಡ್ಕೊಂಬರುವಂಥ ಒಂದು ಗುಹೆ ಇದು. ಬಟ್ ಸ್ಟಾರ್ಟಿಂಗ್ ಒಬ್ಬರೇ ಹೋದರೆ ಭಯ ಆಗುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಕರ್ಕೊಂಡು ಹೋದರೆ ಚೆನ್ನಾಗಿ ಅನಿಸುತ್ತೆ. ಮೋಸ್ಟ್ಲಿ ಬನ್ನಿ ಒಳಗಡೆ ನೋಡ್ಕೊಂಬರೋಣ. ಇರ್ತಿತ್ತು ಅನಿಸುತ್ತೆ, ಇವಾಗ ನೀರಿಲ್ಲ. ಐದು ಹೆಡೆಯ ನಾಗರಾಜನ ಮೂರ್ತಿ ಇದೆ ಇಲ್ಲಿ, ಕಲ್ಲಿನ ಮೂರ್ತಿ. ಬಟ್ ನೋಡ್ತಾ ಇದ್ದರೆ 5 ಅಡಿ ಸರ್ಪ ಕೂತಿದೆ ಅಂತ ಅನಿಸುತ್ತೆ. ಬಟ್ ಭಯ ಅನಿಸುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಗುಹೆ ನೋಡ್ಕೊಂಬರೋಣ. ಇದೇ ಕನಕನ ಕಿಂಡಿಯಲ್ಲೇ ದಾಟ್ಬೇಕು ನಾವು ಇವಾಗ. ಬರ್ರಿ ಗುಹೆ ನೋಡ್ಕೊಂಡು ಹೊರಗೆ ಬಂದ್ವಿ. ಈಗ ಇನ್ನೊಂದು ಗುಹೆ ಐತೆ, ಅದನ್ನು ನೋಡ್ಕೊಂಬರೋಣ. ಮಸ್ತ್ ಐತ್ರಪ್ಪ ಗುಹೆ. ಒಮ್ಮೆ ಎಲ್ಲರೂ ಅಮೀನ್ಬಾವಿಗೆ ಭೇಟಿ ನೀಡ್ರಿ. ಮಸ್ತ್ ಗುಹೆ ಐತಿ, ಎಲ್ಲರೂ ನೋಡ್ಬೇಕಾದಂಥ ಗುಹೆ ಇದು. ಬಟ್ ಇಲ್ಲಿ ಏನಂದ್ರೆ ಲೈಟಿನ ವ್ಯವಸ್ಥೆ ಕಮ್ಮಿ ಐತ್ರಿ. ಅಜ್ಜಾರ ಮೂರ್ತಿ ಮುಂದೆ ಒಂದು ಲೈಟ್ ಐತ್ರಿ, ಹೊರಗಡೆ ಒಂದು ಲೈಟ್ ಐತಿ. ಬಟ್ ಗುಹೆ ಮಾತ್ರ ಕತ್ಲ ಇರ್ತೈತೆ ರೀ. ನಾವು ಬರ್ಬೇಕಾದ್ರೆ ಒಂದು ಬ್ಯಾಟ್ರಿ ತೊಗೊಂಬಂದಿದ್ದೀವಿ ರೀ. ಕತ್ಲ ಭಾಳ ಇರ್ತೈತೆ ರೀ ಇಲ್ಲಿ. ನೀವು ಬರ್ರಿ ನೋಡ್ರಿ, ಮಸ್ತ್ ಗುಹೆ ಐತಿ. ನಾವು ಒಳಗೆ ಎಂಟ್ರೆನ್ಸ್ ಹಾಕ್ಕೊಳ್ಳೆ ಒಂದು ನಂದಿ ವಿಗ್ರಹ ಐತ್ರಿ. ಅದಾದಮೇಲೆ ಶಿವಲಿಂಗ ಮೂರ್ತಿ ಇದೆ. ಇದೇ ಮೂರ್ತಿ ನೋಡ್ರಿ. ಕೆಳಗಡೆ ಋಗ್ವೇದ ಅಂತ ಬರೆದಿದ್ದಾರೆ. ಇದಾದಮೇಲೆ ಅಯ್ಯಣ್ಣಜ್ಜನವರ ಮೂರ್ತಿ ಇದೆ. ಬಟ್ ಈ ಗುಹೆನ ಕೆತ್ತಬೇಕಾದ್ರೆ ಅಯ್ಯಣ್ಣಜ್ಜನವರೇ ಕೆತ್ತಿದ್ದಾರೆ. ಇದೆಲ್ಲ ಮಹಾ ಸಾಧು ಸಂತರಲ್ಲಿ ಇವರು ಒಬ್ಬರು. ಅಯ್ಯಣ್ಣಜ್ಜನವರು ಮಹಾ ಪವಾಡ ಪುರುಷರು ಅಯ್ಯಣ್ಣಜ್ಜನವರು. ಬಟ್ ಒಂದೇ ಕಲ್ಲಿನಲ್ಲಿ ಈ ಗುಹೆಯನ್ನು ನಿರ್ಮಿಸಿದ್ದಾರೆ ಅಯ್ಯಣ್ಣಜ್ಜನವರು. ಎಲ್ಲರೂ ಒಂದು ಸಾರಿ ಅಮೀನ್ಬಾವಿಗೆ ಹೋಗಿ ನೋಡ್ಕೊಂಬರ್ರಿ. ಮಸ್ತ್ ಪ್ಲೇಸ್ ಅದು ಅಮೀನ್ಬಾವಿಗೆ. ಅಮೀನ್ಬಾವಿ ಒಳಗೆ ಫೇಮಸ್ ಅಂದ್ರೆ ಒಂದು ಅಮೀನ್ಬಾವಿ ಅಂತ ಒಂದು ದೊಡ್ಡ ಬಾವಿ ಐತ್ರಿ, ಅಮೀನ್ಬಾವಿ ಬಾವಿ ಅಂತಂದು. ಅದಕ್ಕೆ ಫೇಮಸ್ ಆಗೈತೆ ರೀ ಅಮೀನ್ಬಾವಿ. ಮತ್ತು ಅಲ್ಲಿ ಜೈನರ ಟೆಂಪಲ್ಗಳು ಇದಾವೆ ಅಮೀನ್ಬಾವಿಯಲ್ಲಿ. ಮಸ್ತ್ ಅಮೀನ್ಬಾವಿ ಒಂಥರ ಪುರಾತನ ಕಾಲದ್ದು ಅಮೀನ್ಬಾವಿ ಅದು. ನೋಡೋಕೆ ತುಂಬ ಚೆನ್ನಾಗಿದೆ. ಒಳ್ಳೆ ಪ್ಲೇಸಸ್ಗಳು ಇದ್ದಾವೆ ಅಮೀನ್ಬಾವಿಯಲ್ಲಿ. ಎಲ್ಲರೂ ಒಂದು ಸಾರಿ ಅಮೀನ್ಬಾವಿ ವಿಸಿಟ್ ಮಾಡಿ ನೋಡ್ಕೊಂಬರ್ರಿ. ಈ ಗುಹೆನೂ ಅಲ್ಲೇ ಬರುತ್ತೆ, ಹೊರವಲಯದ ಪ್ರದೇಶದಲ್ಲಿದೆ, ರುದ್ರಭೂಮಿಯಲ್ಲಿದೆ. ಎಲ್ಲರೂ ಒಂದು ಸಾರಿ ಹೋಗಿ ನೋಡ್ಕೊಂಬರ್ರಿ. ಮಸ್ತ್ ಗುಹೆ ಐತಿ. ಹೊರಗಡೆ ಹೊಂಟಿವ್ರಿ ನೋಡ್ರಿ ದೋಸ್ತ. ಈಗ ನಮ್ಮ ಜೊತೆ ಯಾರು ಬಂದಾರಂದ್ರೆ ನಮ್ಮ ಅಜ್ಜಿ ತಣ್ಣಾರು ಬಂದಾರ. ಅವರು ನಮ್ಗಿಂತ ಮುಂದೆ ಹೊರಗೆ ಬಂದಾರ. ಹೆದರಿಕೆ ಅನಿಸ್ತಂತವ್ರಿಗೆ ಭಾಳ. ಅದಕ್ಕೆ ಹೊರಗೆ ಬಂದು ನಿಂತಾರೆ. ಅಯ್ಯಣ್ಣಜ್ಜನವರು ಹೋದ್ಮೇಲೆ ಅವ್ರ ಶಿಷ್ಯರಾದಂಥ ನರಸಿಂಹಜ್ಜನವರು
ಅವರು ತೀರಿ ಹೋದ್ಮೇಲೆ ಮತ್ತೊಬ್ಬರು ಅಜ್ಜಾರು ಬಂದಾರ ಇಲ್ಲಿ. ಈಗ ಇವ್ರು ಇಲ್ಲೇ ವಾಸ ಮಾಡ್ತಾರೆ ಅಜ್ಜಾರು. ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.